ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಹಾಕಿದಂತಹ ಸಂಡೇ ಸ್ಪೆಷಲ್ ಫುಡ್ ವ್ಲಾಗ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಅದೇ ವಿಡಿಯೋದಲ್ಲಿ ತುಂಬ ಜನ ಫಿಶ್ ಫ್ರೈ ರೆಸಿಪಿ ಶೇರ್ ಮಾಡಿ, ಬಿರಿಯಾನಿ ರೆಸಿಪಿ ಶೇರ್ ಮಾಡಿ ಅಂತ ಕಮೆಂಟ್ ಸಹ ಮಾಡಿದ್ದಾರೆ. ಸೊ ಇವತ್ತು ಫಿಶ್ ಫ್ರೈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬಾಂಗ್ಡಾ ಮೀನು ಅಂತ ಹೇಳಿ ಕರೀತಾರೆ ಅನ್ಕೋತೀನಿ, ನಂಗೆ ಗೊತ್ತಿಲ್ಲ, ನಮ್ಮ ಯಜಮಾನ್ರು ಹೇಳಿದ್ದು. ಬಿಕಾಸ್ ನನಗೆ ಫಿಶ್ ಬಗ್ಗೆ ಅಷ್ಟು ಡೀಟೇಲ್ಸ್ ಎಲ್ಲ ನಂಗೆ ಗೊತ್ತಿಲ್ಲ. ಸೊ ಇವನ್ ಅದೆಲ್ಲ ಕ್ಲೀನ್ ಮಾಡಿಸ್ಕೊಬರೋದಾಗಿರಲಿ ಅದೆಲ್ಲ ಪಾಪ ನಮ್ಮ ಯಜಮಾನ್ರೆ ಮಾಡ್ತಾರೆ. ಸೊ ಇವಾಗ ಅದನ್ನೆಲ್ಲ ತೆಗೆದಿಟ್ಟಿದ್ದು ಸಹ ನಮ್ಮ ಯಜಮಾನ್ರೆ ನಾನೇ ತೊಳ್ಕೊಡ್ತೀನಿ ಅಂತ ಅಂದರು. ಬಟ್ ಬೇಡ ನಾನು ತೊಳ್ಕೊಡ್ತೀನಿ ಪರವಾಗಿಲ್ಲ ಅಂತ ನಾನೇ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಫಿಶ್ಗಳನ್ನು ನಾವು ಮನೆಗೆ ತರ್ತೀವಿ ಅಂತ ಅಂದರೆ ಅದಕ್ಕೆ ಕ್ಲೀನ್ ಮಾಡೋಕ್ಕೆ ಉಪ್ಪು ಮತ್ತು ಅರಿಶಿನ ಇವೆರಡನ್ನು ಕಂಪಲ್ಸರಿ ಬಳಸಬೇಕು. ಬಿಕಾಸ್ ಇದೊಂಥರ ಸ್ಮೆಲ್ ಇರುತ್ತೆ ಫಿಶ್. ಸೊ ಹೊಸದಾಗಿ ಯಾರಾದರೂ ನೋಡಿ ಫಸ್ಟ್ ಟೈಮ್ ಫಿಶ್ ಮಾಡಬೇಕು ಅಂಥವ್ರಿಗೆ ಇದು ಡೀಟೇಲಾಗಿ ಅನಿಸುತ್ತೆ, ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನೀವು ಈ ಥರ ಯಾವುದೇ ಫಿಶನ್ನು ತಂದರೂ ಫಸ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಅದೆಲ್ಲ ಹಾಕಿ ನೀಟಾಗಿ ಅದರ ಮೇಲೆಲ್ಲ ಸ್ಪ್ರೆಡ್ ಮಾಡಿ, ಒಳಗಡೆ ಎಲ್ಲ ಸ್ಪ್ರೆಡ್ ಮಾಡಿ ತೊಳ್ಕೊಬೇಕಾಗತ್ತೆ. ಆ್ಯಂಡ್ ಇದು ಮೇನ್ಲಿ ಯಾರೆಲ್ಲ ಹೊಸದಾಗಿ ರೆಸಿಪಿನ ಕಲಿತಾ ಇರೋರಿಗೆ ಆ್ಯಂಡ್ ಫಿಶ್ ಫ್ರೈ ಮನೇಲೇ ಟ್ರೈ ಮಾಡಬೇಕು ಅಂತ ಅನ್ಕೋತಾ ಇರೋರಿಗೆ ಈ ರೆಸಿಪಿ ಡೆಫಿನೆಟ್ಲಿ ಈಸಿ ಆಗುತ್ತೆ. ಇದು ಯಾವುದೇ ಥರದ ರಾಕೆಟ್ ಸೈನ್ಸ್ ಅಂತೂ ಅಲ್ವೇ ಅಲ್ಲ. ಆ್ಯಂಡ್ ಎಕ್ಸ್ಪೆಷಲಿ ಗಂಡು ಮಕ್ಕಳು ಸಹ ಇದನ್ನು ಆರಾಮ್ಸೆ ಮಾಡ್ಬೋದು. ನಿಮ್ಮ ಮಿಸ್ಸಸ್ಗೆ ಅಥವಾ ನಿಮ್ಮ ಅಮ್ಮನಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಥರ ಒಂದಿನ ಕರೆದು ಮನೆಗೆ ಫಿಶ್ ಫ್ರೈ, ಚಿಕನ್ ಬಿರಿಯಾನಿ ಎಲ್ಲ ಮಾಡಿ ಕೊಟ್ಟರೆ ಸೊ ಅವರೂ ಖುಷಿಯಾಗಿ ತಿಂದ್ಕೊಂಡು ನಿಮಗೂ ಒಂದು ವಿಶನ್ನು ಮಾಡ್ತಾರೆ. ಸೊ ಅದಕ್ಕೆ ಡೆಫಿನೆಟ್ಲಿ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳಿ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಸೊ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಅಥವಾ ನನ್ನ ಚಾನಲಲ್ಲಿ ನೀವು ವೀಡಿಯೋಸನ್ನು ನೋಡ್ತಾ ಇದ್ದರೆ ನಿಮ್ಮ ಫೀಡ್ಬ್ಯಾಕನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳಲ್ಲ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಇಷ್ಟ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಕೆಲವೊಬ್ಬರು ನೋಡಿ ಇಷ್ಟಪಡ್ತಾರೆ ಬಟ್ ಸಬ್ಸ್ಕ್ರೈಬ್ ಆಗಲ್ಲ. ಅವರಿಗೇನೋ ಒಂದು ರೀತಿ ಕೆಳಗಡೆ ಬಿದ್ದರೂ ಮೀಸೆ ಮಣ್ಣಾಗಬಾರ್ದು ಅನ್ನೋ ಥರ. ಕೆಲವೊಬ್ಬರು ನಾನೇ ಡೈರೆಕ್ಟಾಗಿ ಹೇಳಿದ್ದಾರೆ ನನಗೆ, ನಾನು ನೋಡ್ತೀನಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂತ. ಅದು ಅವರವರ ಒಂದು ಇಷ್ಟಕ್ಕೆ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗೋದಿಲ್ಲ. ಸೊ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರಲ್ವಾ, ರೆಸಿಪಿನೇ ಬರೋದಿಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನು ತುಂಬ ಮುಖ್ಯವಾಗಿ ಒಂದು ವಿಚಾರ ಹೇಳಬೇಕು. ಏನಪ್ಪ ಅಂತಂದರೆ, ನೀವು ಫಿಶ್ಶು ಅಥವಾ ಆಮ್ಲೆಟ್ ಏನಾದರೂ ಮಾಡ್ತೀರಾ ಅಂತಂದರೆ ಆದಷ್ಟು ಪ್ಲಾಸ್ಟಿಕ್ ಪ್ಲೇಟು ಅಥವಾ ಪ್ಲಾಸ್ಟಿಕ್ ಬೌಲನ್ನು ಬಳಸಿ. ಬಿಕಾಸ್ ಪ್ಲಾಸ್ಟಿಕ್ಕಲ್ಲಿ ಜಾಸ್ತಿ ಸ್ಮೆಲ್ ಬರೋದಿಲ್ಲ. ನೀವೇನಾದರೂ ಸ್ಟೀಲು ಅಥವಾ ಗ್ಲಾಸು ಓಕೆ, ಬಟ್ ಸ್ಟೀಲ್ ಪ್ಲೇಟ್ ಅಂತೂ ಮಾತ್ರ ಬಳಸಲೇಬೇಡಿ. ಯಾಕಂದರೆ ಅದನ್ನ ಎಷ್ಟೇ ಸತಿ ವಾಶ್ ಮಾಡಿದ್ರೂ ಆ ಒಂದು ಸ್ಮೆಲ್ ಅನ್ನೋದು ಫಿಶ್ ಸ್ಮೆಲ್ಲು ಹೋಗೋದೇ ಇಲ್ಲ. ಆಮೇಲೆ ಎಗ್ದು ಅಷ್ಟೇ ಒಂಥರ ಡರ್ಟಿ ಸ್ಮೆಲ್ ಇರುತ್ತೆ. ಸೊ ಅದು ಹೋಗೋದೇ ಇಲ್ಲ. ಸೊ ಪ್ಲಾಸ್ಟಿಕ್ಕಲ್ಲಿ ನೀವೇನಾದರೂ ಮಾಡಿದ್ರೆ ಆರಾಮ್ಸೆ ಒಂದು 2 ಟೈಮ್ಸು ವಿಮ್ಮಲ್ಲಿ ನೀಟಾಗಿ ತೊಳೆದ್ರೆ ಸ್ಮೆಲ್ ಅಂತೂ ಒಂಚೂರು ಬರೋದಿಲ್ಲ. ಟ್ರೈ ಮಾಡಿ. ಆ್ಯಂಡ್ ಈಗ ಫಿಶ್ ಫ್ರೈಗೆ ನಾನು ಮಸಾಲೆನ ಕಲಿಸ್ಕೊತಾ ಇದ್ದೀನಿ. ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿವತ್ತು ಅಂಗಡಿಯಿಂದನೇ ತಂದಿದ್ದೀನಿ. ಬಿಕಾಸ್ ಮನೇಲಿ ಪೇಸ್ಟು ಇರಲಿಲ್ಲ. ಸೊ ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಖಾರದ ಪುಡಿ ಸ್ವಲ್ಪ ಜಾಸ್ತಿ, ಆ್ಯಂಡ್ ಇದು ಅಕ್ಕಿ ಹಿಟ್ಟು, ಆ್ಯಂಡ್ ಆಲ್ಸೋ ಕಾರ್ನ್ಫ್ಲೋರು. ಇದನ್ನೆಲ್ಲನೂ ಹಾಕಿ ಹುಣಸೆ ಹಣ್ಣನ್ನು ಹಾಕಿ ನಾವು ಕಲಿಸ್ಕೋಬೇಕಾಗತ್ತೆ. ಅಥವಾ ನಿಮಗೆ ಮೊಸರು ಇಷ್ಟ ಅಂದರೆ ಮೊಸರು ಹಾಕ್ಕೋಬೋದು. ಕಲಿಸ್ಕೊಳ್ಳೋಕ್ಕೆ ತುಂಬ ತರಹದ ಲಿಕ್ವಿಡನ್ನು ನಾನಿಲ್ಲಿ ರೆಫರ್ ಮಾಡ್ತೀನಿ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಹುಣಸೆ ಹಣ್ಣನ್ನು ಹಾಕಿ ನಾವು ಕಲಿಸ್ಕೋಬೋದು, ಅದು ಒಂದು ಮೆಥಡು. ಇಲ್ಲ ನನಗೆ ನಿಂಬೆಹಣ್ಣು ಇಷ್ಟ ಅಂತ ಅನ್ನೋರು ನಿಂಬೆಹಣ್ಣನ್ನು ರಸವನ್ನು ಹಾಕಿ ಕಲಿಸ್ಕೋಬೋದು. ಇನ್ನೂ ಕೆಲವೊಬ್ಬರಿಗೆ ನಿಂಬೆಹಣ್ಣು ಇಲ್ಲ, ಹುಣಸೆಹಣ್ಣು ಇಲ್ಲ, ಏನು ಮಾಡೋದು ಅನ್ನೋರು ನೀವು ಮೊಸರನ್ನು ಸಹ ಹಾಕಿ ಕಲಿಸ್ಕೋಬೋದು. ಬಟ್ ಹುಳಿ ಅಂಶ ಯಾವುದಾದ್ರೂ ಒಂದು ಸ್ವಲ್ಪ ಇರಬೇಕು. ಬಿಕಾಸ್ ಫಿಶ್ ಅಂದ್ರೇ ಹುಳಿ ಇದ್ರೇ ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು ನಾನಿಲ್ಲಿ ಮೇ ಬಿ 1.5 kg ಅಂತ ಅನ್ಕೋತೀನಿ ಫಿಶ್ಶು. ಸೊ ಅದಕ್ಕೆ ನಾನು ಎಷ್ಟು ಅಳತೆಯಲ್ಲಿ ಇಲ್ಲಿ ಹಾಕಿದ್ದೀನಿ ಅಂತ ನೀವು ನೋಡಿಕೊಂಡು ಹಾಕಿ. ಇನ್ನೂ ಸ್ವಲ್ಪ ಕಡಿಮೆ ಇದೆ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ಕಲಿಸ್ಕೊಳ್ಳಿ. ಸೊ ಈಗ ಇದನ್ನು ನೀಟಾಗಿ ಆ ಲಮ್ಸ್ ಏನೂ ಇರಬಾರ್ದು, ಅಂದರೆ ಈ ಗಂಟೆಲ್ಲ ಇರುತ್ತಲ್ಲ, ಸೊ ಆ ಥರ ಏನೂ ಇರಬಾರ್ದು. ನೀಟಾಗಿ ಗಂಟುಗಳಿಲ್ಲದೆ ಪೇಸ್ಟನ್ನು ನೀವು ರೆಡಿ ಮಾಡ್ಕೋಬೇಕು.
ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದೇ ಫಿಶ್ಗೆ ಘಾಟ್ಗಳನ್ನು ಹಾಕ್ಕೊಂಡು ನೀಟಾಗಿ ಮಸಾಲೆನ ಒಳಗಡೆ ಆಚೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮಸಾಲೆನ ನೀಟಾಗಿ ಕೋಟ್ ಮಾಡಬೇಕು. ಸೊ ಇದೇ ನಮಗೆ ಮೇನ್ ಟಾಸ್ಕ್. ಸೊ ಯಾರೆಲ್ಲ ಬಿಗಿನರ್ಸ್ ಇರ್ತೀರೋ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಫಿಶಲ್ಲಿ ನೀವು ಕ್ಲೀನ್ ಮಾಡಿಸಿದ ಮೇಲೆ ಸ್ವಲ್ಪ ಮುಳ್ಳುಗಳೆಲ್ಲ ಕೈಗೆ ಸಿಗ್ತಾ ಇರುತ್ತೆ. ಸೊ ಮಸಾಲೆ ಹಚ್ಚಬೇಕಲ್ಲ ಅನ್ನೋ ಫೋರ್ಸಲ್ಲಿ ನೀವು ಬಿರಿ ಹಚ್ಚಕ್ಕೆ ಹೋದರೆ ಕೈಗೆ ಏಟಾಗೋದಂತೂ ಗ್ಯಾರಂಟಿ. ಏಟಾದರೂ ಪರವಾಗಿಲ್ಲ, ಆ ಮುಳ್ಳು ಒಳಗಡೆ ಚರ್ಮಕ್ಕೆ ಸಿಕ್ಕಾಕೊಂಡ್ರೆ ತೆಗೆಯೋದು ತುಂಬ ಕಷ್ಟ. ಸೊ ಈ ಟೈಮಲ್ಲಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೀಟಾಗಿ ಮಸಾಲೆನ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಮಸಾಲೆನ ಅಪ್ಲೈ ಎಲ್ಲ ಆದಮೇಲೆ ನೀಟಾಗಿ 1 to 2 ಚೆಕ್ ಮಾಡಿ, ಅದಾದಮೇಲೆ ಫ್ರೀಝರಲ್ಲಿ ಅಥವಾ ಫ್ರಿಜ್ಜಲ್ಲಿ ನೀವು ಏನಿಲ್ಲ ಅಂದರೂ ಒಂದು 2 ಅವರ್ ಆದರೂ ಊರಕ್ಕೆ ಬಿಡಬೇಕಾಗತ್ತೆ. ಸೊ ಚೆನ್ನಾಗಿ ಮಸಾಲೆ ಅದು ಎಳ್ಕೋಬೇಕು. ಸೊ ಅದಾದಮೇಲೆ ನೀವು ಫಿಶ್ ಫ್ರೈಯನ್ನು ಮಾಡಿದಾಗ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಫಿಶ್ಗೆ. ಫಿಶ್ಶು ಅಷ್ಟೇ ತುಂಬ ಚೆನ್ನಾಗಿ ಬಾಯ್ಲ್ಡ್ ಆಗುತ್ತೆ. ನಿಮಗೆ ಟೈಮ್ ಇಲ್ಲ ಹಾಗೆ ಮಾಡಬೇಕು ಅಂತಂದರೆ ಒಂಚೂರು ಚೆನ್ನಾಗಿ ಬರೋದಿಲ್ಲ. ಆ್ಯಂಡ್ ಸಪ್ಪೆ ಸಪ್ಪೆ ಥರ ಇರುತ್ತೆ ಫಿಶ್ ಎಲ್ಲನೂ. ಸೊ ದಯವಿಟ್ಟು ಫಿಶ್ ಮಾಡಬೇಕಾದ್ರೆ ಅದಕ್ಕೆ ಅಂತ ಹೇಳಿ ಒಂದು 4-5 ಅವರ್ಸ್ ತೆಗೆದಿಡ್ಬೇಕಾಗತ್ತೆ ನಾವು. ಯಾಕೆ ಅಂತಂದರೆ ಮಸಾಲೆ ಎಲ್ಲ ಕಲಿಸ್ಕೊಳ್ಳೋದು, ಕ್ಲೀನ್ ಮಾಡೋದು, ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ 2 ಅವರ್ಸ್ ಅದಕ್ಕೆ ಅಂದರೆ ರೆಸ್ಟ್ ಮಾಡ್ಲಿಕ್ಕೆ ಬಿಡೋದು, ಅದಾದಮೇಲೆ ಫ್ರೈ ಮಾಡೋದು. ಸೊ ನಾನು ಯೂಶ್ವಲಿ ಏನು ಮಾಡ್ತೀನಿ, ಮಧ್ಯಾಹ್ನ ಹೇಗಿದ್ದರೂ ಫಿಶ್ ಥರದ ಮಧ್ಯಾಹ್ನ ಈ ರೀತಿ ಮಸಾಲೆ ಎಲ್ಲ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ಸೊ ಈವ್ನಿಂಗು ಸ್ನ್ಯಾಕ್ಸ್ ಟೈಮ್ಗೆ ಆಲ್ಮೋಸ್ಟ್ ಒಂದು 5:30 ಅಷ್ಟೊತ್ತಿಗೆ ಇದನ್ನು ಫ್ರಿಜ್ಜಿಂದ ತೆಗೆದು ಅದಾದಮೇಲೆ ನಾನು ಫ್ರೈ ಮಾಡೋಕ್ಕೆ ಮಾಡ್ತೀನಿ. ಸೊ ಫ್ರೈ ಮಾಡಬೇಕಾದ್ರೂ ಅಷ್ಟೇ, ಈಗ ನೀವು ಏನು ಮಸಾಲೆ ಎಲ್ಲ ಕಲಸಿಟ್ಕೊಂಡ್ರಲ್ಲ, ಸೊ ನಿಮ್ಮಲ್ಲಿ ಫ್ರೆಶ್ ಕರ್ಬೇವಿನ ಸೊಪ್ಪಿದೆ ಅಂತಂದರೆ ಅದನ್ನು ಸಹ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡಿ. ಸೊ ಫ್ರೆಶ್ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ನಿಮ್ಮ ಮನೇಲಿ ಫ್ರೆಶ್ ಕರ್ಬೇವಿನ ಸೊಪ್ಪು ಇದೆ ಅಂತಂದರೆ ನೀವು ಆ್ಯಡ್ ಮಾಡಿ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ನಾವು ಹೇಗೆ ಫ್ರೈ ಮಾಡ್ತೀವೋ ಸೊ ಆ ಥರ. ಸೊ ನಾನು ಆಗಲೇ ಹೇಳ್ದಾಗೇ ಟೀ ಜೊತೆಗೆ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಒಂದೊಂದೇ ಫಿಶನ್ನು ನೀಟಾಗಿ ಈ ರೀತಿ ಕೋಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಟೋನಾ ಫಿಶ್ ಅಂತ ಕರಿತೀವಿ. ಸೊ ಟೋನಾ ಫಿಶ್ ನಮ್ಮ ಸಿಸ್ಟರ್ಸ್ ತೊಗೊಂಬಂದಿದ್ರು. ಸೊ ಅವರು 2 ಫಿಶನ್ನು ಕೊಟ್ಟಿದ್ದರು. ಸೊ ಸರಿ ಅದಕ್ಕೂ ಮಸಾಲೆ ಹಾಕಿ ಇಡೋಣ ಅಂತ ಹೇಳಿ, ಆ್ಯಂಡ್ ಇನ್ನು ನೆಕ್ಸ್ಟ್ ಮಂಗಳವಾರನೋ ಅಥವಾ ಬುಧವಾರನೋ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಅದನ್ನು ಸೈಡ್ಗೆ ಇಟ್ಟಿದ್ದೀನಿ. ಸೊ ಈಗ ಆ್ಯಕ್ಚುಲಿ ನೋಡಿ ಇದೇ ಟಾಸ್ಕು. ಹಾಕಿದ ತಕ್ಷಣವೇ ಫಿಶನ್ನು ರೊಟೇಟ್ ಮಾಡಬೇಡಿ. ಒಂದು 10 ಸೆಕೆಂಡ್ಸ್ ಆರ್ 20 ಸೆಕೆಂಡ್ಸ್ ಹಾಗೆ ಬಿಡಿ. ಅದಾದಮೇಲೆ ನೀವು ಫ್ಲಿಪ್ ಮಾಡಿ. ಸೊ ದಟ್ ಆಗ ಫ್ಲಿಪ್ ಆಗುತ್ತೆ. ನೀವು ಹಾಕಿದ ತಕ್ಷಣವೇ ನಾವು ಚಪಾತಿ ತಿರುವಾಗ್ತೀವಿ ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ, ಚರ್ಮ ಎಲ್ಲ ಕಿತ್ಕೊಬರುತ್ತೆ. ಆ್ಯಂಡ್ ಫಿಶನ್ನು ನೀವು ಫ್ರೈ ಮಾಡಬೇಕಾದ್ರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ತುಂಬ ಲೋನೂ ಇರಬಾರ್ದು, ತುಂಬ ಹೈನೂ ಇರಬಾರ್ದು. ಸೊ ಇದೇ ಥರ 1 by 1 ನೀವು ಫ್ರೈಯನ್ನು ಮಾಡ್ಕೊಳ್ಳಿ. ಫ್ರೈ ಎಲ್ಲ ಆದಮೇಲೆ ಫಿಶನ್ನು ತಿನ್ನೋ ವಿಧಾನ ಇದೆಯಲ್ಲ, ಇದು ಇನ್ನೂ ತುಂಬ ರಿಸ್ಕಿ ಗೊತ್ತಾ. ಯಾಕೆ ಅಂತಂದರೆ ಇವಾಗ ವಿಡಿಯೋ ನೋಡ್ತಾ ಇರೋರು ನೀವೇನಾದರೂ ಮನೆಯಲ್ಲಿ ಫಿಶ್ ಫ್ರೈ ಮಾಡಿದಾಗ ನನ್ನನ್ನು ಮಾತ್ರ ಕರಿಯೋದು ಮಿಸ್ ಮಾಡಬೇಡಿ. ಬಂದೇ ಬರ್ತೀನಿ ನಾನು, ನನ್ನನ್ನು ಕರೀರಿ, ಓಕೆನಾ. ಸೊ ಫಿಶ್ ಫ್ರೈ ಮಾಡ್ತಾನೆ ನಮ್ಮ ಮನೇಲಿ ನನ್ನ ಮಗ ಮಮ್ಮಿ ಆಯಿತಾ ಅಂತ ಬರ್ತಾ ಇದ್ದ. ಯಾಕೆ ಅಂತಂದರೆ ನಾವು ಹಾಕಿರೋ ಮಸಾಲೆ ಏನಿದೆಯಲ್ಲ ಅದರ ಘಮ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಕೇಳ್ತಾರೆ, ಇವತ್ತು ನಿಮ್ಮ ಮನೇಲಿ ಫಿಶ್ ಫ್ರೈಯಾ ಅಂತ ಹೇಳಿ. ಸೊ ಡೆಫಿನೆಟ್ಲಿ ರೆಸಿಪಿನ ಟ್ರೈ ಮಾಡಿ. ಸೊ ಇನ್ನು ತಿನ್ನೋ ವಿಚಾರಕ್ಕೆ ಬಂದರೆ ಇದ್ರ ಜೊತೆಗೆ ಈರುಳ್ಳಿ, ಸೌತೆಕಾಯಿ ಎಲ್ಲ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಏನೂ ಇಲ್ಲದೆ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಹಾಗೇ ತಿನ್ಬೋದು. ಸೊ ಡೆಫಿನೆಟ್ಲಿ ಒಂದು ಸತಿ ಫಿಶ್ ಫ್ರೈಯನ್ನು ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ತಪ್ಪದೆ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋವರೆಗೂ ಈ ನಿಮ್ಮ ಪ್ರೀತಿಯ ಭಾಗ್ಯ ಕೃಷ್ಣನ ಮಿಸ್ ಮಾಡ್ತಾಯಿರಿ, ಹಾಗೆಯೇ ಬ್ಲೆಸ್ ಮಾಡ್ತಾಯಿರಿ.